ಈಸೋಪನ ಲೋಕನೀತಿ ಕಥೆಗಳು. ಲೇಖಕರು ಆನಂದ. ಕತೆ 1. ಔತಣಕ್ಕೆ ತಕ್ಕ ಔತಣ. ಪ್ರಾಣಿಗಳಲ್ಲೆಲ್ಲ ತಾನೇ ಬಹಳ ಬುದ್ಧಿವಂತನೆಂದು ಅಹಂಕಾರದಿಂದ ಮೆರೆಯುತ್ತಿದ್ದ ಒಂದು ನರಿ ಒಂದು ಸಲ ಸಂಚಾರ ಹೊರಟಿತು. ಅದು ಸ್ವಲ್ಪ ದೂರ ನಡೆಯುವುದರೊಳಗಾಗಿ ಎದುರುಗಡೆಯಿಂದ ಒಂದು ಕೊಕ್ಕರೆಯು ಬರುತ್ತಿದ್ದುದು ಕಾಣಿಸಿತು. ಕೊಕ್ಕರೆಯ ಬಹು ಉದ್ದವಾದ ಕೊಕ್ಕನ್ನು ನೋಡಿದೊಡನೆ ನರಿಯ ಮನಸ್ಸಿನಲ್ಲಿ ಅದನ್ನು ಕುರಿತು ಒಂದು ಕುಚೇಷ್ಟ ಹೊಳೆಯಿತು. ಕೊಕ್ಕರೆ ಹತ್ತಿರ ಬಂದ ಕೂಡಲೇ ನರಿಯು ಅದನ್ನು ಕುರಿತು, ಆಹಾ ಮಿತ್ರನೇ, ನಿನ್ನನ್ನೇ ಹುಡುಕಿಕೊಂಡು ಹೊರಟಿದ್ದೆ ಎಂದಿತು. ಕೊಕ್ಕರೆಯು ಆಶ್ಚರ್ಯದಿಂದ, ಆಹಾ, ಹಾಗೇನು? ಏನು ಸಮಾಚಾರ? ನನ್ನಿಂದೇನಾಗಬೇಕು ಎಂದು ಕೇಳಿತು. ಏನಿಲ್ಲ ಮಿತ್ರ, ಇಂದು ನನ್ನ ಹುಟ್ಟಿದ ಹಬ್ಬ. ಒಳ್ಳೆಯ ಅತಿಥಿಯನ್ನು ಕರೆದು ಅವನ ಕೂಡ ಊಟ ಮಾಡಬೇಕೆಂದು ಮನಸ್ಸಾಯಿತು. ಅದಕ್ಕೆ ನಿನ್ನನ್ನು ಹುಡುಕಿಕೊಂಡು ಹೊರಟಿದ್ದೆ. ನೀನು ನನ್ನ ಮನೆಗೆ ಭೋಜನಕ್ಕೆ ಬರಬೇಕು ಎಂದಿತು ನರಿ. ಕೊಕ್ಕರೆಯು ನರಿಯ ಆಹ್ವಾನವನ್ನು ಸ್ವೀಕರಿಸಿ ಅದರೊಡನೆ ಹೋಯಿತು. ನರಿಯು ತನ್ನ ಹುಟ್ಟಿದ ಹಬ್ಬಕ್ಕೆ ನೀರಾದ ಪಾಯಸ ಹೊರತು ಬೇರೇನನ್ನೂ ಮಾಡಿಸಿರಲಿಲ್ಲ. ಅದು ಪಾಯಸವನ್ನು ಒಂದು ಚಪ್ಪಟೆಯಾದ ತಟ್ಟೆಯಲ್ಲಿ ತುಂಬಿತಂದು ಕೊಕ್ಕರೆಯ ಮುಂದಿಟ್ಟು ಅತಿಯಾದ ವಿಶ್ವಾಸವನ್ನು ನಟಿಸುತ್ತಾ ಅದನ್ನು ಕುರಿತು, ಓ ಮಿತ್ರನೇ, ನೀನು ಅತಿಥಿಯಾಗಿ ಸಿಕ್ಕಿದ್ದು ನನ್ನ ಪುಣ್ಯ. ನೀನು ಅಪರೂಪಕ್ಕೆ ನನ್ನ ಮನೆಗೆ ಬಂದಿದ್ದೀಯ. ನಮ್ಮ ಸ್ನೇಹವು ಬಹುಕಾಲ ಗಾಢವಾಗಿರಲಿ. ದಯವಿಟ್ಟು ಈ ಪಾಯಸವನ್ನು ಸ್ವೀಕರಿಸು ಎಂದು ಉಪಚಾರ ಹೇಳಿ ತಾನೇ ಮೊದಲು ಪಾಯಸವನ್ನು ನಾಲಿಗೆಯಿಂದ ಲೊಚಲೊಚನೆ ತಿನ್ನತೊಡಗಿತು. ಪಾಪ, ಕೊಕ್ಕರೆಯ ಅವಸ್ಥೆ ಬಹಳ ಶೋಚನೀಯವಾಗಿತ್ತು. ಅದು ಎಷ್ಟು ಪ್ರಯತ್ನಪಟ್ಟರೂ ಚಪ್ಪಟೆಯಾದ ತಟ್ಟೆಯಲ್ಲಿದ್ದ ನೀರು ಪಾಯಸವನ್ನು ತನ್ನ ಕೊಕ್ಕಿನಿಂದ ತಿನ್ನಲಾಗಲಿಲ್ಲ. ನರಿಯು ಮಧ್ಯೆ ಮಧ್ಯೆ ತಿನ್ನುವುದನ್ನು ಬಿಟ್ಟು ತಲೆ ಎತ್ತಿ, ಏಕೆ ಮಿತ್ರ, ಸಂಕೋಚವೇ? ಪಾಯಸ ಚೆನ್ನಾಗಿಲ್ಲವೇ? ಸ್ವಲ್ಪ ತಿಂದು ನೋಡು ಎನ್ನುತ್ತಾ ಪಾಯಸವನ್ನೆಲ್ಲ ತಾನೇ ನೆಕ್ಕಿ ನೆಕ್ಕಿ ತಿಂದುಬಿಟ್ಟಿತು. ಕೊಕ್ಕರೆಯು ಪಾಯಸವನ್ನು ತಿಂದ ಹಾಗೆ ನಟಿಸುತ್ತಾ ತನಗಾದ ಅವಮಾನವನ್ನು ಮುಚ್ಚಿಕೊಂಡು, ಓ ಸುಹೃದಯನಾದ ಮಿತ್ರನೇ, ನನ್ನ ಜೀವನದಲ್ಲಿ ಇಂಥ ಸೊಗಸಾದ ಪಾಯಸವನ್ನು ತಿಂದಿದ್ದು ಇದೇ ಮೊದಲು. ಈ ಉಪಚಾರಕ್ಕೆ ಪ್ರತಿಯಾಗಿ ಉಪಚಾರ ಮಾಡಲು ಅವಕಾಶ ಕೊಡುತ್ತೀಯಾ ಎಂದು ಕೇಳಿತು. ಓಹೋ, ಅಗತ್ಯವಾಗಿ. ಮಿತ್ರರು ಒಬ್ಬರ ಮನೆಗೊಬ್ಬರು ಊಟಕ್ಕೆ ಹೋಗುವುದು ಲೋಕರೂಢಿ. ಸರಿ, ಎಂದು ಬರಲಿ? ಏನು ಮಾಡಿಸುತ್ತೀ ಎಂದು ಕೇಳಿತು ನರಿ. ನಾಳೆಯೇ ಬಾ, ನಿನಗೆ ಇಷ್ಟವಾದದ್ದನ್ನು ಮಾಡಿಸುತ್ತೇನೆ. ನಿನಗೆ ಏನು ಇಷ್ಟ ಹೇಳು ಎಂದು ಕೇಳಿತು ಕೊಕ್ಕರೆ. ನನಗೆ ಹುರಿದ ಮೀನು ಕಂಡರೆ ಬಹಳ ಇಷ್ಟ ಎಂದಿತು ನರಿ. ಸರಿ, ಅದನ್ನೇ ಮಾಡಿಸುತ್ತೇನೆ, ನಾಳೆ ತಪ್ಪದೆ ಬಾ ಎಂದು ಹೇಳಿ ಹೊರಟು ಹೋಯಿತು ಕೊಕ್ಕರೆ. ನರಿಯು ತಾನು ಕೊಕ್ಕರೆಗೆ ಮಾಡಿದ ಕುಚೇಷ್ಟೆಯನ್ನು ನೆನೆದು ನಗುತ್ತಾ ಮಾರನೇ ದಿನ ಸಿಕ್ಕುವುದರಲ್ಲಿದ್ದ ಹುರಿದ ಮೀನನ್ನು ಪದೇ ಪದೇ ಜ್ಞಾಪಿಸಿಕೊಳ್ಳುತ್ತಾ ನಾಳೆ ಬರುವುದನ್ನೇ ಕಾದು ನೋಡುತ್ತಿತ್ತು. ಮಾರನೇ ದಿನ ಊಟದ ವೇಳೆಗೆ ಸರಿಯಾಗಿ ನರಿ ಕೊಕ್ಕರೆಯ ಮನೆಗೆ ಹೋಯಿತು. ಕೊಕ್ಕರೆಯ ಮನೆಯಲ್ಲಿ ಒಂದು ಪಾತ್ರೆಯಲ್ಲಿದ್ದ ಬಿಸಿಬಿಸಿಯಾದ ಹುರಿದ ಮೀನಿನ ಘಮಘಮ ವಾಸನೆ ಮನೆಯನ್ನೆಲ್ಲ ತುಂಬಿತ್ತು. ಮೀನಿದ್ದ ಪಾತ್ರೆಯ ಹೊಟ್ಟೆ ದಪ್ಪನಾಗಿ, ಅದರ ಕಂಠ ಕಿರಿದಾಗಿ ಎತ್ತರವಾಗಿ, ಅದರ ಬಾಯಿ ಸಣ್ಣದಾಗಿತ್ತು. ಕೊಕ್ಕರೆಯು ಆ ಪಾತ್ರೆಯನ್ನು ನರಿಗೆ ತೋರಿಸಿ, ಅಯ್ಯ ಮಿತ್ರನೇ, ನೀನು ದೊಡ್ಡ ಮನಸ್ಸು ಮಾಡಿ ಬಂದದ್ದು ನನಗೆ ಬಹಳ ಸಂತೋಷವಾಗಿದೆ. ಇದೋ ನಿನಗೆ ಇಷ್ಟವಾದ ಹುರಿದ ಮೀನುಗಳು ಇದರಲ್ಲಿ ಬೇಕಾದಷ್ಟಿದೆ. ಎಷ್ಟು ಹಸಿದಿರುವೆಯೋ, ತಡಬೇಕೆ? ಸಂಕೋಚ ಪಡದೆ ಹೊಟ್ಟೆ ತುಂಬ ತಿನ್ನು ಎಂದು ಉಪಚಾರದ ಮಾತುಗಳನ್ನಾಡಿ ತಾನು ತನ್ನ ಕೊಕ್ಕಿನಿಂದ ಆ ಎತ್ತರವಾದ ಪಾತ್ರೆಯಲ್ಲಿದ್ದ ಮೀನುಗಳನ್ನು ಒಂದೊಂದಾಗಿ ಎತ್ತಿ ನುಂಗತೊಡಗಿತು. ಪಾಪ, ನರಿಯ ಪಾಡು ಕೇಳಬೇಕೇ? ಅದು ಮೀನಿನ ವಾಸನೆಯಿಂದಲೇ ತೃಪ್ತಿಪಡುತ್ತಾ ಪಾತ್ರೆಯ ಹೊರಭಾಗವನ್ನು ನೆಕ್ಕುತ್ತಾ ಕುಳಿತುಕೊಳ್ಳಬೇಕಾಯಿತು. ಕೊಕ್ಕರೆಯು ಮೀನುಗಳನ್ನು ನುಂಗುತ್ತಾ ಮಧ್ಯೆ ಮಧ್ಯೆ ನರಿಯ ಕಡೆ ನೋಡುತ್ತಾ, ಏಕೆ ಮಿತ್ರ, ಒಂದು ತುತ್ತೂ ತಿನ್ನದೆ ಸುಮ್ಮನೆ ಕುಳಿತು ಬಿಟ್ಟಿಯಲ್ಲ? ಹೊಸ ಹೊಸ ಮೀನುಗಳು ನಿನಗೋಸ್ಕರ ನಾನೇ ಆರಿಸಿ ತಂದವು, ತಿನ್ನು.
Sample complete. Ready to continue?